can't stop eating this kunafa brownie. Hello everyone, welcome back to Pooja Naidu Vlogs. Okay guys, today's vlog is really special for me. ಯಾಕಂದರೆ ಇವತ್ತು ನನ್ನ ಅಪ್ಪ ಅಮ್ಮದು 28th ವೆಡ್ಡಿಂಗ್ ಆ್ಯನಿವರ್ಸರಿ. 28 ಇಯರ್ಸ್ ಆಫ್ ಟುಗೆದರ್ನೆಸ್ ಅಂದರೆ ಹಾನೆಸ್ಟ್ಲಿ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ವಾ. ಸೊ ಅವರಿಗಾಗಿ ಸಮಥಿಂಗ್ ಹ್ಯಾಂಡ್ ಮೇಡ್ ಆ್ಯಂಡ್ ಸ್ಪೆಷಲ್ ಮಾಡಬೇಕು ಅನಿಸ್ತು. ಆ್ಯಂಡ್ ಫೈನಲಿ ನಾನು ಡಿಸೈಡ್ ಮಾಡಿದ್ದು ಕುನಾಫಾ ಬ್ರೌನಿ ಕಪ್ ಕೇಕ್ಸ್. ನನಗೆ ಬೇಕಿಂಗಲ್ಲಿ ಕಂಪ್ಲೀಟ್ ಎಕ್ಸ್ಪರ್ಟ್ ಅಲ್ಲ, ಆದರೆ ಲವ್ವಿಂದ ಮಾಡಿದರೆ ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಅಷ್ಟೇ. ಸೊ ಫಸ್ಟ್ ಥಿಂಗ್ ಸ್ಟ್ರೇಟ್ ಅವೇ ನಾನು ಕಿಚನ್ಗೆ ಎಂಟ್ರಿ ಕೊಟ್ಟೆ ಆ್ಯಂಡ್ ಕಂಪ್ಲೀಟ್ ಶೆಫ್ ಮೋಡ್ ಆನ್ ಆಯಿತು. ಫಸ್ಟ್ ಬೌಲ್ ತೊಗೊಂಡು, ಬಿಕಾಸ್ ಎವ್ರಿ ಗುಡ್ ಡೆಸರ್ಟ್ ಸ್ಟಾರ್ಟ್ ವಿತ್ ಒನ್ ಬಿಗ್ ಮಿಕ್ಸಿಂಗ್ ಬೌಲ್ ಅಲ್ವಾ. ಆಮೇಲೆ 1 by 1 ಇಂಗ್ರೀಡಿಯೆಂಟ್ಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾನೆಸ್ಟ್ಲಿ ಬೇಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಇಂಗ್ರೀಡಿಯೆಂಟ್ಸ್ ಹಂಟ್ ಮಾಡೋದೇ ಜಾಸ್ತಿ ವರ್ಕ್ ಆಯಿತು. ಬಟ್ ಸಮ್ ಹಾವ್ ಎಲ್ಲ ಗ್ಯಾದರ್ ಮಾಡಿ ಒಂದು ಪ್ಲೇಸಲ್ಲಿ ಅರೇಂಜ್ ಮಾಡಿದೆ. ನನ್ನ ಕಿಚನ್ ಅಂತೂ ಫುಲ್ ಬೇಕ್ರಿ ವೈಪ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ವೈಲ್ ಅರೇಂಜಿಂಗ್ ಎವ್ರಿಥಿಂಗ್ ಒನ್ ಥಾಟ್ ಕಂಟಿನ್ಯೂಸ್ಲಿ ಬರ್ತಿತ್ತು. ಏನಂದರೆ 28 ಇಯರ್ಸ್ ಟುಗೆದರ್ ಅಂದರೆ ಎಷ್ಟು ಮೆಮೊರೀಸ್ ಇರ್ಬೋದಲ್ವಾ. ಹ್ಯಾಪಿ ಮೂಮೆಂಟ್ಸ್, ಫೈಟ್ಸ್, ಸ್ಟ್ರಗಲ್ಸ್, ಅಡ್ಜಸ್ಟ್ಮೆಂಟ್ಸ್. ಆದರೆ ಇವತ್ತು ಕೂಡ ಅವರು ಒಟ್ಟಿಗೆ ತುಂಬ ಖುಷಿಯಾಗಿದ್ದಾರೆ. ಹಾನೆಸ್ಟ್ಲಿ ನಾನು ರಿಲೇಷನ್ಶಿಪ್ ಗೋಲ್ಸ್ ಯಾರು ಅಂತ ಕೇಳಿದರೆ ದಟ್ ವಿಲ್ ಆಲ್ವೇಸ್ ಬಿ ಮೈ ಪೇರೆಂಟ್ಸ್. ಸೊ ಟುಡೇಸ್ ಡೆಸರ್ಟ್ ಸ್ವಲ್ಪ ಸ್ವೀಟ್ ಆಗಿರ್ಬೋದು, ಬಟ್ ಅವ್ರ ಬಾಂಡ್ ಅದಕ್ಕಿಂತ ಸ್ವೀಟ್ ಅಲ್ವಾ. ಆ್ಯಂಡ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಕೂಡ ಇತ್ತು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಕುನಾಫಾ ಬ್ರೌನಿ ಕಪ್ ಕೇಕ್ ಕಾಂಬಿನೇಷನ್. ರೆಸಿಪಿ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಎಫರ್ಟ್ ಆ್ಯಂಡ್ ಲವ್ ಮಾತ್ರ 100% ಇದೆ. ಸೊ ಲೆಟ್ಸ್ ಸಿ ಈ ಆ್ಯನಿವರ್ಸರಿ ಸ್ಪೆಷಲ್ ಡೆಸರ್ಟ್ ಫೈನಲಿ ಹೇಗೆ ಬರುತ್ತೆ ಅಂತ. ಸೊ ಆ್ಯಂಡ್ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ಬ್ರೌನಿ ಕುನಾಫಾ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಕುನಾಫಾ ಐ ಆಮ್ ಯೂಸಿಂಗ್ ರೈಟ್ ನೌ. ಸೊ ಈ ಕುನಾಫಾ ಯೂಸ್ ಮಾಡಿಕೊಂಡು ಬ್ರೌನಿ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ನಾವು ಆ್ಯಕ್ಚುಲಿ ಬೇಕಿಂಗ್ ಪ್ರೋಸೆಸ್ ಫೈನಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟ್ ನಾನು ಏರ್ ಫ್ರೈಯರ್ ಹೊರಗೆ ತೊಗೊಂಡೆ. ನಮ್ಮಮ್ಮ ಅದನ್ನು ಒಳಗೆ ಎತ್ತಿಟ್ಬಿಟ್ಟಿದ್ದಾರೆ, ಯಾಕಂದರೆ ನನ್ನ ಮನೇಲಿ ಏರ್ ಫ್ರೈಯರ್ ನಾನು ಒಬ್ಬಳೇ ಜಾಸ್ತಿ ಯೂಸ್ ಮಾಡೋದು. ಹಾನೆಸ್ಟ್ಲಿ ಏರ್ ಫ್ರೈಯರ್ ಇದ್ದರೆ ಲೈಫ್ ತುಂಬ ಈಸಿ ಅನಿಸುತ್ತೆ. ಆಮೇಲೆ ಬಟರ್ ಆ್ಯಂಡ್ ಚಾಕ್ಲೇಟ್ ರೆಡಿ ಮಾಡೋಕ್ಕೆ ಮೆಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ವಿ ಕ್ಯಾನ್ ಅಪ್ರಿಷಿಯೇಟ್ ದಿಸ್ ಕಾಂಬೋ ಆಲ್ಸೋ, ಯಾಕಂದರೆ ಬಟರ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಟುಗೆದರ್ ಮೆಲ್ಟ್ ಆಗೋವಾಗ ಆ ಸ್ಮೆಲ್ ಅಂದ್ರೇ ಲಿಟ್ರಲಿ ಹೆವೆನ್ ಅಂತ ಹೇಳ್ಬೋದು. ಆ್ಯಂಡ್ ಆ ಚಾಕ್ಲೇಟ್ ಮೆಲ್ಟ್ ಆಗ್ತಾ ಇರುವಾಗ ನಾನು ಆಲ್ರೆಡಿ ಡೆಸರ್ಟ್ ಸ್ಟೇಟ್ ಮಾಡ್ದಂಗೆ ಎಕ್ಸೈಟ್ಮೆಂಟಲ್ಲಿದ್ದೆ. ಸ್ಲೋಲಿ ಬೌಲ್ ಒಳಗೆ ಬಟರ್ ಮೆಲ್ಟ್ ಆಗಿ ಚಾಕ್ಲೇಟ್ ಸ್ಮೂತಾಗಿ ಮಿಕ್ಸ್ ಆಗ್ತಾಯಿತ್ತು. ಆ್ಯಂಡ್ ಅಟ್ ದ್ಯಾಟ್ ಮೂಮೆಂಟ್ ಕಿಚನ್ ಫುಲ್ ಬೇಕ್ರಿ ವೈಬ್ಸ್ ಕೊಡ್ತಾಯಿತ್ತು. ಆ ಸ್ಮೆಲ್ಲಿಗೆ ಫುಲ್ ಫಿದಾಗಿಬಿಟ್ಟೆ. ನನಗೆ ಇನ್ನೊಂದು ಏನು ಭಯ ಆಯ್ತಂದರೆ, ಈ ಸ್ಟೇಜ್ ನೋಡಿದರೆ ರೆಸಿಪಿ ತುಂಬ ಪ್ರೊಫೆಷ್ನಲ್ ಅನಿಸ್ತಿದೆ, ಬಟ್ ಇನ್ಸೈಡ್ ನಾನು ಫುಲ್ ಟೆನ್ಷನಲ್ಲಿದ್ದೆ. ಪ್ಲೀಸ್ ಪರ್ಫೆಕ್ಟಾಗಿ ಬರಲಿ ಅಂತ ನಾನು ಪ್ರೇ ಮಾಡ್ತಿದ್ದೆ. ಅದು ಮೆಲ್ಟ್ ಆಗೋಷ್ಟರಲ್ಲಿ ನಾನು ಇಲ್ಲಿ ಕೊಕೋ ಪೌಡರ್ ಮತ್ತು ಮೈದಾ ಎರಡೂ ಅಲ್ಲೇ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ದಟ್ ಏನೋ ನಾವೆಷ್ಟು ಫಿಲ್ಟರ್ ಮಾಡಿ ಹಾಕಿದ್ವು ಅಷ್ಟು ಬ್ರೌನಿ ಸಾಫ್ಟ್ ಆ್ಯಂಡ್ ಪಂಚಿಯಾಗಿ ಬರುತ್ತೆ. ನಾನಿಲ್ಲಿ ಟೀ ಸೋಸನ್ನ ಯೂಸ್ ಮಾಡ್ಕೊತಿದ್ದೀನಿ, ಯಾಕಂದರೆ ನಮ್ಮಮ್ಮ ಹೌಸ್ ಶಿಫ್ಟಿಂಗ್ ಟೈಮಲ್ಲಿ ಎಲ್ಲ ಮೆಸೇಜ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ರಾಪರಾಗಿ ಇನ್ನೂ ಕಿಚನ್ ಸೆಟಪ್ ಆಗಿಲ್ಲ. ಆ್ಯಂಡ್ ಅನ್ಕೋಬೇಡಿ ಏನಿದು ಟೀ ಇದ್ರಲ್ಲಿ ಮಾಡ್ತಿದ್ದಾರೆ ಅಂತ, ಬಟ್ ನಂಗೆ ಎಮರ್ಜೆನ್ಸಿಗೆ ಒಂದೇ ಸಿಕ್ಕಿದ್ದು. ಅಪ್ಪ ಅಮ್ಮ ಇಬ್ಬರೂ ಹೊರಗೆ ಹೋಗಿದ್ದಾರೆ. ಸೊ ಬರೋಷ್ಟರಲ್ಲಿ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕುನಾಫಾ ಬ್ರೌನಿನ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್. ನಾನು ಸ್ವಲ್ಪ ಪಿಂಚ್ ಆಫ್ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಈ ಬೇಕಿಂಗ್ ಪೌಡರ್ ಬಂದು ನಾರ್ಮಲ್ ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಅದಲ್ಲ, ಇದು ಆ್ಯಕ್ಚುಲಿ ಕೇಕ್ ಮಾಡೋಕ್ಕಂತಾನೆ ಸಪ್ರೇಟ್ ಬೇಕಿಂಗ್ ಪೌಡರ್ ಸಿಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಜಸ್ಟ್ ಫಾರ್ ದ ಫ್ಲೇವರಿಂಗ್ ಪರ್ಪಸ್. ಸೊ ನಾನು ಸ್ವಲ್ಪ ಮಿಲ್ಕ್ನ ರಾ ಮಿಲ್ಕ್ನೇ ನಾನು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಇದನ್ನ ಪೌಡರ್ ಮಾಡಕ್ಕೆ ಹೋದ್ರೆ ಇದೇನಾಗ್ತಿದೆ ನೋಡಿ. ಐ ಡೋಂಟ್ ಥಿಂಕ್ ಇದು ಕೇಕ್ ಹಾಕಿದ್ರೆ ಸರಿ ಬರಲ್ಲ. ಆ್ಯಂಡ್ ವಾಟರ್ ಶುಗರ್ ಪೌಡರ್ನ ಹಾಳಾಯಿತು. ಹೀಗಾಗಿ ಕರೆಕ್ಟ್ ಮಾಡುವಂಥ ಏಕೆ ಓಕೆ. ಸೊ ನೀವು ನೋಡ್ತಿರ್ಬೋದು ಯಾಕೆ ಈಜ ಎರಡು ಮ್ಯಾಚ್ ಆಗ್ತಿಲ್ಲ ಅಂತ. ಇದು ಬಂದು ನಾನು ದುಬೈಯಲ್ಲಿ ತೊಗೊಂಡಿದ್ದು. ಸೊ ಅದನ್ನು ನನಗಂತೂ ಯೂಸ್ ಮಾಡಲಿಲ್ಲ, ನಮ್ಮಮ್ಮ ಇಲ್ಲಿ ಇಟ್ಕೊಂಡು ಯೂಸ್ ಮಾಡಿದ್ದಾರೆ. ಸಾರಿ ಫಾರ್ ಆಲ್ ಹೆಲ್ತ್ ಕಾನ್ಷಿಯಸ್ ಪ್ರೋಟೀನ್ ಲವರ್ಸ್. ಆ್ಯಕ್ಚುಲಿ ಶುಗರ್ ಫ್ರೀ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ನನಗೆ ಜಾಗ್ರಿಕ್ ಪ್ರಾಪರ್ ಸಿಗ್ತಿಲ್ಲ, ಪೌಡ್ರ್ ಆಗ್ತಿಲ್ಲ. ಓಕೆ, ಲೆಟ್ ಮೀ
add some sugar. ನಾನು ಜಾಗ್ರಿ ಯೂಸ್ ಮಾಡೋಣ ಅಂತ ಥಿಂಕ್ ಮಾಡಿದ್ದೆ ಹೆಲ್ದಿ ವೈಬ್ಸ್ಗೋಸ್ಕರ. ಬಟ್ ಕಿಚನಲ್ಲಿ ನಂಗೆ ಜಾಗ್ರಿ ಸಿಗಲಿಲ್ಲ. ಸೊ ಫೈನಲಿ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯನಿವರ್ಸರಿ ಸ್ಪೆಷಲ್ ಅಂದರೆ ಕ್ಯಾಲರೀಸ್ ಕೌಂಟ್ ಆಗಲ್ಲ ಅಲ್ವಾ? ನಾನು ಆ್ಯಕ್ಚುಲಿ ಬ್ರೌನಿಗೆ ಎಗ್ನ ಯೂಸ್ ಮಾಡಿಲ್ಲ, ಯಾಕಂದರೆ ನಮ್ಮ ಅಣ್ಣಂಗೆ ಎಗ್ ಕೇಕಿಗೆ ಹೇಗಾದ್ರೆ ಇಷ್ಟ ಆಗಲ್ಲ. ಸೊ ಅವನಿಗೆ ಅಂತ ಹೇಳಿ ಬ್ರೌನಿಗೆ ನಾನು ಎಗ್ ಹಾಕ್ತೀರ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಚೆಕ್ ಔಟ್ ದ ಟೇಸ್ಟ್ ನಾವು. ಅಮೇಝಿಂಗ್. ಬಟ್ ನಂಗೆ ಗೊತ್ತಿಲ್ಲ ಕುನಾಫಾ ಜೊತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ಕಪ್ಸ್ ಅಂದರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಶೇರ್ ಇಟ್. ಸೊ ನಾನು ಯೂಸ್ ಮಾಡ್ತಿರೋವಂಥದ್ದು ನ್ಯೂಟೆಲ್ಲಾದು ಪಿಸ್ತಾಚಿಯೋ ಬೇಸ್ ವಿತ್ ಕುನಾಫಾ. ಸೊ ನಂಗೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಇಟ್ಸ್ ಮೈ ನ್ಯೂ ರೆಸಿಪಿ. ಸೊ ಬ್ಯಾಟರ್ ರೆಡಿ ಆಯಿತು. ಈಗ ನಾನು ಸ್ಲೋಲಿ ಕಪ್ಸ್ಗೆ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸ್ಟೆಪ್ ತುಂಬ ಸ್ಯಾಟಿಸ್ಫೈಯಿಂಗ್ ಅನಿಸ್ತು. ಒನ್ ಬೈ ಒನ್ ಪರ್ಫೆಕ್ಟ್ಲಿ ಫಿಲ್ ಆಗ್ತಾಯಿದ್ವು ಆ್ಯಂಡ್ ಆಲ್ರೆಡಿ ಬೇಕ್ರಿ ಸ್ಟೈಲ್ ಲುಕ್ ಕೊಡ್ತಾ ಇದೆ. ನೀವು ಈ ವಿಡಿಯೋಲಿ ನೋಡ್ಬೋದು ಆ ಕೇಕ್ ಒಳಗೆ ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ತಿದೆ ಅಂತ. ಆ್ಯಂಡ್ ನೌ ಕಮ್ಸ್ ದ ಬೆಸ್ಟ್ ಪಾರ್ಟ್, ಕುನಾಫಾನ ಆ್ಯಡ್ ಮಾಡ್ತಿದ್ದೀನಿ. ಈ ಕ್ರಿಸ್ಪಿ ಕುನಾಫಾ ಟಾಪಿಂಗ್ ನೋಡಿದರೆ ಡೆಸರ್ಟ್ ನೆಕ್ಸ್ಟ್ ಲೆವೆಲ್ ರಿಚ್ ಅನಿಸ್ತಿದೆ. ಬ್ರೌನಿ ಬ್ಯಾಟರ್ ಮೇಲೆ ಸ್ಲೋ ಲೈಗೆ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಆಲ್ರೆಡಿ ಇಟ್ಸ್ ಲುಕಿಂಗ್ ಸೋ ಫ್ಯಾನ್ಸಿ. ಅಮೇಝಿಂಗ್. ಸೊ ನಾನು ಇಲ್ಲಿ ಸ್ವಲ್ಪ ಚಾಕೋಲೇಟ್ ಚಿಪ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾರಿ, ಐ ನೋ ಅದರಲ್ಲಿ ಏನು ತೋರ್ಸೋಕ್ಕಾಗ್ತಿಲ್ಲ ನನಗೆ. ಸೊ ಆ್ಯಕ್ಚುಲಿ ರೆಡಿ ಇದೆ. ನಾನು ವೇಫರಲ್ಲಿ ಇರ್ತಿದ್ದೀನಿ ಆ್ಯಂಡ್ ಲೆಟ್ಸ್ ಚೆಕ್ ಔಟ್ ದ ರಿಸಲ್ಟ್ಸ್. ಸೊ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂತ, ಬಟ್ ನೋಡೋಣ. ಸೊ ಕುನಾಫಾ ಬ್ರೌನಿ ರೆಡಿ ಇದೆ ಆ್ಯಂಡ್ ನೋಡ್ಬೋದು ಬ್ರೌನಿ ಹೆಂಗೆ ಬಂದಿದೆ ಅಂತ. ಆ್ಯಕ್ಚುಲಿ ಇದ್ರ ಮೇಲೆ ನಾನು ಟಾಪಿಕ್ ಕೊಟ್ಟಿರಲಿಲ್ಲ. ಸೊ ಕುನಾಫಾ ಫುಲ್ ಆಚೆ ಸ್ಪ್ರೆಡ್ ಆಗಿದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ನಮ್ಮಮ್ಮ ಇದ್ದರೆ ಪ್ರಾಬಬ್ಲಿ ಅವ್ರ ಕೈ ಟೇಸ್ಟ್ ಮಾಡಿಸಿದೆ, ಬಟ್ ನಾನೇ ತಿಂತಿದ್ದೀನಿ. ಲೆಟ್ಸ್ ಚೆಕ್ ಹೌ ಇಟ್ ಇಸ್. ಸಿಕ್ಕಾಪಟ್ಟೆ ರುಚಿ ಇದೆ ಬ್ರೌನಿ ಅಂತೂ. ಟೇಸ್ಟ್ ಹೆಂಗಿರೋ ಗೊತ್ತಿಲ್ಲ, ನಾನೇ ಫಸ್ಟ್ ಟೇಸ್ಟ್ ಮಾಡ್ತಿದ್ದೀನಿ. ಅಮೇಝಿಂಗ್ ಆಗಿದೆ ಇದಂತೂ. ಎವ್ರಿ ಬೈಟಲ್ಲೂ ನನಗೆ ಕುನಾಫಾ ಸಿಗ್ತದೆ. ಆ್ಯಕ್ಚುಲಿ ಕುನಾಫಾ ಫಿಲ್ ಮಾಡಿದ್ದು ನಾನೇ, ಬಟ್ ಟೇಸ್ಟ್ ಅಂತೂ ಇಟ್ಸ್ ಅಮೇಝಿಂಗ್. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ನನಗೆ DM ಮಾಡಿ, ನಾನು ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇದೇ ಥರ ನೆಕ್ಸ್ಟ್ ಯಾವ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿ ನಾನು ಆ ವಿಡಿಯೋ ಕಂಪ್ಲೀಟಾಗಿ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. I just can't stop eating this kunafa brownie. Oh my god. ಸಕ್ಕತ್ತಾಗಿದೆ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇದೇ ಥರ ವೀಡಿಯೋಸ್ ಅಪ್ಡೇಟ್ಸ್ ಬೇಕಿದ್ರೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ನ್ಯೂ ವೀಡಿಯೋಸ್ ಎಲ್ಲನೂ ಕಂಪ್ಲೀಟಾಗಿ ಬರ್ತಾ ಇರುತ್ತೆ ನಿಮ್ಗೆ ಅಪ್ಡೇಟ್ಸ್. ಇನ್ನೂ ನೆಕ್ಸ್ಟ್ ಯಾವ ರೆಸಿಪೀಸ್ ಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅದನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ವಿಲ್ ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.